ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಏನ ಮಾತಾಡ್ಬೇಕು ಅನ್ಕೊಂಡಿದ್ಯಲ್ಲ ಏನ್ ಹೇಳು ಮಾತಾಡೋದೆಲ್ಲ ಮುಗ್ದೋಗಿದೆ ಕೋಣನ್ ಮುಂದೆ ಕಿನ್ರಿ ಬರ್ತ ನೀನು ಕಿನ್ನರಿನ ನೀನು ಕೋಣ ಅಂತ ನಾನೇನ್ ಹೇಳಿಲ್ವಲ್ಲ ಯಾಕೆ ಜಗಳ ಈಗ ಜಗಳ ಮಾಡೋದೊಂದೇ ಬಾಕಿ ಇರೋದು ನೋಡು ನಿನ್ ಜೊತೆ ಜಗಳ ಮಾಡ್ಕೊಂಡು ಹತ್ರ ಟೈಮ್ ಇಲ್ಲ ನಾನು ಅರ್ಜೆಂಟ್ ಶೂಟಿಂಗ್ ಹೋಗ್ಬೇಕು ಬರ್ತೇನೆ ಯಾಕೆ ಹೀಗ್ ಮಾಡ್ತಾ ಇದ್ಯಾ ನಾನೇನು ಮಾಡ್ದೆ ನಾನ್ ಬಂದು ಇಷ್ಟು ದಿನ ಆಯ್ತು ನಮ್ ಮದ್ವೆ ಬಗ್ಗೆ ನೀನೇನು ಮಾತಾಡ್ತಾನೆ ಇಲ್ಲ ಮಾತಾಡಬೇಡ ನನಗೆ ಹೆಂಡತಿ ಅಂತ ಒಬ್ಬಳು ಇದ್ದಾಳೆ ನೆನಪಿರ್ಲಿ ಲವ್ ಮಾಡೋದಕ್ ನಾನು ಮದ್ವೆ ಆಗೋದಕ್ಕೆ ಅವಳ ನೀನು ಅಮೆರಿಕದಲ್ಲಿ ಕಳೆದು ಹೋಗಿದ್ಯಲ್ಲ ಹೇಳ್ಬೇಕಾಗಿತ್ತು ಕಾಯ್ಬೇಕಾಗಿತ್ತು ನಾನು ಸತ್ತೋದೆ ಅನ್ನೋ ದುಃಖದಲ್ಲಿ ನೀನು ಮದ್ವೆನೇ ಆಗದೆ ಇರ್ಬೇಕಾಗಿತ್ತು ನೀನು ಸರಿಯಾದ ಟೈಮಿಗೆ ಬಂದಿದ್ರೆ ನೀನು ಬದುಕಿದಿ ಅಂತ ನನಗೆ ಗೊತ್ತಾಗಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು ಈಗ ಲೇಟ್ ಆಗಿ ಬಂದು ವಡೆ ಪಾಯಸ ತಿಂದಾದ್ಮೇಲೆ ಹಠ ಮಾಡಿದ್ರೆ ಏನು ಉಪಯೋಗ ನನ್ನ ಕೈಯಿಂದ ಏನು ಮಾಡಕ್ ಸಾಧ್ಯ ಇಲ್ಲ ಪರಂ ಅಮೆರಿಕದಲ್ಲಿ ಒಬ್ಳೇ ಹೆಂಡತಿ ಜೊತೆ ಇರೋದು ಬಹಳ ಕಮ್ಮಿನೇ ಆಗಿಂದಾಗೆ ಬದಲಾವಣೆ ಆಗ್ತಾನೆ ಇರುತ್ತೆ ಡಿವೋರ್ಸ್ಗಳು ನಡೆಯುತ್ತೆ ಎರಡೆರಡು ಹೆಂಡತಿನ ಕಟ್ಕೋತಾನೆ ಇರ್ತಾರೆ ಅವ್ರ ಖುಷಿ ಆ ಖುಷಿ ನಿನಗೂ ಬೇಡ್ವಾ ನೀನು ಯಾಕೆ ಆ ರೀತಿ ಮಾಡಬಾರ್ದು ಪರ ಹೇಗೂ ನಿನಗೆ ಮಕ್ಳಾಗಿಲ್ವಲ್ಲ ಆ ಹಳೆ ಹೆಂಡತಿನೇ ಬಿಟ್ಟಾಕು ಏನಂದ ನಿನ್ನ ಪಾರು ನನಗಿಂತನೂ ಸುಂದರವಾಗಿದ್ದಾಳ ನಿನ್ನ ಈ ರಗಳೆಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕು ಕಾಮ ಹಾಕಿದ್ದಿದ್ರೆ ಚೆನ್ನಾಗಿರ್ತಿತ್ತು ಏನಾದ್ರೂ ಹಾಕು ಏನಾದ್ರೂ ಮಾಡು ಐ ಡೋಂಟ್ ಕೇರ್ ನೋಡೋಣ ನೀನೆಷ್ಟು ದಿನ ಹೀಗೆ ಇರ್ತೀಯಾ ಅಂತ ಹುಟ್ಟಿ ಪುಡಿ ಮಾಡಿ ಕುಡಿದ ನಟನಿಗೆ ಬ್ಲಾಕ್ ಮೇಲ ಇಷ್ಟು ದಿವಸ ಬಚ್ಚಿಟ್ಟಿರೋ ವಿಷಯ ನನ್ನ ಹೆಂಡತಿ ಹತ್ರ ಹೇಳ್ಬಿಡ್ತೀಯಾ ಹೇಳ್ಕೋ ಏನೇನಾಯ್ತು ಅಂತ ನಾನು ಹೇಳ್ತೇನೆ ಪರಂ ನೀನ್ ಇಷ್ಟು ಹೇಳಿದ್ಮೇಲೆ ನಮ್ಮ ಪ್ರೇಮ ಪುರಾಣನ 4 ಜನರಿಗೆ ಹೇಳಲೇಬೇಕು ಮುಂದೇನಾಗತ್ತೆ ಅಂತ ಪರದೆ ಮೇಲೆ ನೀನೇ ನೋಡ್ತೀನಿ ವೇದಮ್ಮ ಏನ್ ನಿನ್ ಕತೆ ಬೆಳಗ್ಗೆ ನೋಡಿದ್ರೆ ಹೊಣ್ ಬಿಡದೆ ಇರೋ ಮಾವಿನ ಮರದ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಆ ತುಕ್ಕಿಡ್ ಗೇಟ್ ಇಟ್ಕೊಂಡು ಯೋಚನೆ ಮಾಡ್ತಿದ್ದೆ ಫಸ್ಲ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಈಗ ನೋಡಿದ್ರೆ ಇಲ್ಲಿ ಕೂತ್ಕೊಂಡಿದ್ಯಾ ಏನ್ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಏನ್ ಲೆಕ್ಕ ಹಾಕ್ತಿದ್ಯಾ ಗುಣಕರನ ಭಾಗಾಕರ ಅಂದ್ರೆ ಮನೆ ಭಾಗ ಮಾಡದ ಸಂಸಾರದ ಭಾಗ ಏನಂಗಂದ್ರೆ ಮಂಜ ಪರಮು ಅಂಕಲು ಮತ್ತೆ ರಮ್ಯಾ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರ ಕಣ ಗಮನಿಸಿದ್ಯಾ ಅಯ್ಯೋ ಜಗಳ ಮಾಡ್ಕೊಂಡ್ಲಿ ಬಿಡು ನಾನು ನೀನು ಅವಾಗ ಅವಾಗ ಜಗಳ ಮಾಡ್ಕೊಳ ನಮ್ದು ಬೇರೆ ಟೈಪು ಬಟ್ ಅದೇ ಬೇರೆ ಟೈಪ್ ಈ ಹಳೆ ಲವರ್ಸ್ ಬ್ರೇಕಪ್ ಆದ್ಮೇಲೆ ಎಷ್ಟೊಂದ್ ದಿನ ಆದ್ಮೇಲೆ ಸಿಕ್ಕಾಗ ಜಗಳ ಆಡ್ತಾರಲ್ಲ ಅದೇ ತರ ಜಗಳ ಆಡ್ತಿರ್ತಾರ ಕಣ ಪರಮ ಲವ್ಸ್ ರಮ್ಯಾ ವೆರಿ ಗುಡ್ ಇದನ್ನ ಇದೇ ರೂಮಲ್ಲಿ ಇಟ್ರೆ ಹೇಗೆ ಮಂಜ ಅವ್ರು ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಗೇನಕ್ಕೆ ನಡಿ ನಾವಿಬ್ರು ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಸುತ್ತಾಡ್ಕ ಬರೋಣ ಮಂಜ ನಾನ್ ಹೇಳಿದ್ದು ಹೊರಗಡೆ ಹೋಗೋಣ ಅಂತ ಅಲ್ಲಿ ಯಾಕೆ ನೋಡ್ತಿದ್ಯಾ ಈಗ ಬರ್ತೀಯ ಒಬ್ಳೆ ಹೋಗ್ಲಾ ಆಯ್ತಮ್ಮ ಈ ಜಗಳ ಇರಬಾರ್ದು ಫುಲ್ ಕೋಆಪರೇಷನ್ ಇರ್ಬೇಕು ಪ್ರೀತಿ ಪ್ರೇಮ ತುಂಬಿ ತುಳುಕ್ತಾ ಇರ್ಬೇಕು ಅಂತ ಪಿಕ್ಚರ್ ಯಾವ್ದಾರು ಇದ್ರೆ ಕರ್ಕೊಂಡು ಹೋಗೋ ಬರ್ತೀನಿ ಹಾ ಕರ್ಕೊಂಡು ಹೋಗ್ತೀನಿ ಬಾ ನಡಿವ ಅಲ್ಲ ಈ ಕಡೆ ಇದನ್ನ ಇದೇ ರೂಮಲ್ಲಿ ಇಡೋದೇನೋ ಸರಿ ಆದ್ರೆ ಪಾರು ನೋಡಿದ್ರೆ ಏನಾಗ್ಬೋದು ಏನಿದು ಖರ್ಚಿಪ್ಪು ಪಾಪ ನನಗ್ ಗೊತ್ತೇ ಇರ್ಲಿಲ್ಲ ಖರ್ಚೀಫಲ್ಲಿರೋದು ಏನು ಅಂತ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ಜಸ್ಟ್ ಮಿನಿಟ್ ಟೇಕ್ ಯುವರ್ ಓನ್ ಟೈಮ್ ಬಟ್ ಮೇಕ್ ಇಟ್ ಫಾಸ್ಟ್ ಪರಂ ಬಾ ಪರಂ ಬಂದೇ ಬಿಟ್ಯಾ ಎಂತ ಕೆಲಸ ಮಾಡಿದ್ಯಾ ಗೊತ್ತಾ ನೀನು ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಯ್ಯೋ ಯಾಕಮ್ಮ ನನ್ನ ಜೀವ ಹಿಂಡುತ್ತಾ ಇದೀಯಾ ಆ ಖರ್ಚಿಪ್ಪು ನನ್ನ ಹೆಂಡತಿ ಕಣ್ಣಿಗೆ ಕಾಣಿಸೋಂಗ್ ಇಟ್ಟು ಬಂದಿದೀಯಾ ಈಗ ಅವಳು ನನ್ನ ಕುಟ್ಟಿ ಪುಡಿ ಮಾಡ್ತಾ ಇದ್ದಾಳೆ ನಾನು ಅವ್ಳಿಗೆ ಏನು ಹೇಳು ಅದ್ರ ಮುಂದುವರೆದ ಭಾಗ ನನ್ನ ಹತ್ರ ಇದೆ ನೀನು ನಾನು ಹೇಳೋ ಹಾಗೆ ಕೇಳಿದ್ರೆ ನಾನು ನಿನ್ನನ್ನ ಬಚಾವ್ ಮಾಡ್ತೀನಿ ಆಯ್ತು ಹೇಳು ಕೇಳ್ತೀನಿ ಸಿಂಪಲ್ ಪರಂ ಹಾ
ನಾನು ಸೀರಿಯಲ್ ಆಕ್ಟ್ ಮಾಡ್ತಿದ್ದೀನಲ್ಲ, ಅದರಲ್ಲಿ ಒಂದು ಪಾತ್ರ ರಮ್ಯಾ ಅಂತ ಬರುತ್ತೆ. ಆ ರಮ್ಯಾ ಅನ್ನೋ ಹುಡುಗಿ ಯೂಸ್ ಮಾಡ್ತಾ ಇರೋ ಪ್ರಾಪರ್ಟಿ ಇದು ಅಂತ ಹೇಳೋದು ದಡ್ಡ. ಇಷ್ಟು ಚಿಕ್ಕ ವಿಷಯ ಇಷ್ಟು ದೊಡ್ಡ ನಡಂತರಿಗೆ ಯಾಕೆ ಹೊಳಗಿಲ್ಲ? ಏನೇ ಆಗ್ಲಿ ಅಮೆರಿಕ ಫಿಶ್ ತಿಂದ ಮಂಡೆ ಚಂದ ಉಂಟು. ಬರ್ತೀರಾ? ಬಂದೇ ಬಿಟ್ರಾ? ಬಿಟ್ಟೆ. ಏನ್ ಸಾಹೇಬ್ರು ರೂಮಿಂದ ರೂಮಿಗೆ ಜಂಪ್ ಮಾಡ್ತಾ ಇದ್ದೀರಾ? ಏನಿದು? ಇದು ಹಚ್ಚಿದ ಕುಂಕುಮ ಚೆಲ್ಲಿದ ಭಂಡಾರ ಅಂತ ಒಂದು ಹೊಸ ಸೀರಿಯಲ್ ಶುರು ಆಗಿದೆ. ಅದರಲ್ಲಿ ಹೀರೋಯಿನ್ ಹೆಸರು ರಮ್ಯಾ ಅಂತ. ಅವಳು ಯೂಸ್ ಮಾಡೋ ಪ್ರಾಪರ್ಟಿಯೇ ಈ ಖರ್ಚು. ಇದನ್ನ ನಾನು ನಂಬೇಕು. ನಂಬುದ್ರೆ ನಂಬು, ಬಿಟ್ರ ಬಿಡು. ಸತ್ಯ ಹಾಗಲಕಾಯಿ ತರ ಇರುತ್ತೆ, ಸುಳ್ಳು ಸೌತೆಕಾಯಿ ತರ ಇರುತ್ತೆ. ಬರ್ತೇನೆ. ಇಷ್ಟೆಲ್ಲ ಆಗತ್ತಾ? ಪಾರು ಎಲ್ಲಿದ್ದಾಳೆ? ಪಾರು ಎಲ್ಲಿದ್ಯಾ? ಮಾರ್ಕೆಟ್ ಅಲ್ಲ, ಬರೋದು ಎಷ್ಟೊತ್ತಾಗುತ್ತೆ? 3 ಗಂಟೆನಾ? ಏನಿಲ್ಲ, ಸುಮ್ಮನೆ ಕೇಳಿದೆ. ಓಕೆ ಬಾಯ್. ಹಾಗಾದ್ರೆ ಇದನ್ನ ಈಗಿಡೋದು ಬೇಡ, ಸಂಜೆ ಇಟ್ಬಿಡೋಣ. ಅಲ್ಲ, ಇದನ್ನ ನಿಜವಾಗ್ಲೂ ಪಾರು ನೋಡಿದ್ರೆ ನನ್ನ ಮೊದಲನೇ ಕನಸಿನ ತರನೇ ಆಗತ್ತಾ ಅಥವಾ ಬೇರೆ ಏನಾದ್ರೂ ಆಗತ್ತಾ? ಎಂತ ಕತ್ಕೆಮ್ಮ ಹೋಗಿದ್ವಾ? ಮಂಜು ಗಾಬರಿ ಆದಾಗ ಮುಖ ಒರೆಸ್ಕೊಬೇಕು ಖರ್ಚಿಪಲ್ಲಿ. ಖರ್ಚಿಪ್ ನೋಡಿ ಯಾವತ್ತು ಗಾಬರಿ ಆಗಬಾರ್ದು. ಅದ್ರಲ್ಲಿ ಏನಿದೆ ಅಂತ ನೋಡು. ಪರಮ ಲವ್ಸ್ ರಮ್ಯಾ. ಅಮ್ಮ, ನಾನು ಹಿಂಗ್ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಂಬೇಡಿ. ನಮ್ಮ ಅಣ್ಣಯ್ಯಂಗೂ ರಮ್ಯಂಗೂ ಅವರು ಕೆಲಸ ಮಾಡ್ತೀನಿ ಅಂತ ನೆಪದಲ್ಲಿ ನಮ್ಮನೆಗೆ ಬಂದಿದ್ದಾರೆ. ಯಾವತ್ತಾದ್ರೂ ಕೆಲಸ ಮಾಡಿದಾರ? ಬರೀ ಇದನ್ನೇ ಮಾಡಿದ್ದು. ನನಗೆ ಯಾಕೋ ಅವ್ರಿಬ್ರ ಮೇಲೆ ಡೌಟ್ ಬರ್ತಾ ಇದೆ. ನನಗ್ ಡೌಟ್ ಬಂದ್ರೆ ನಾನು ನೆಮ್ಮದಿಯಾಗಿರಲ್ಲ, ಬೇರೆಯವ್ರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ದೂರದ ಊರಿಂದ ಹಮ್ಮಿರ ಬಂದ, ಜರ್ದಾರೆ ಸೀರೆ ತಂದ, ಅದರಲ್ಲಿ ಇಟ್ಟಿನಿ ಈ ನನ್ನ ಮನಸ್ಸ ಜೋಪಾನೆ ಜಾಣಿ ಅಂದ. ಹಮ್ಮೀರ ತಂದಿರೋದು ಸೀರೆನಲ್ಲ, ಖರ್ಚಿಫ್ನ. ಏನಮ್ಮ, ಈ ಖರ್ಚಿಪು ವೈಟ್ಗೆ ನೀಟಾಗಿ ತೊಳೆದಿದ್ದಾರೆ, ಬಹಳ ಚೆನ್ನಾಗಿದೆ. ಯಾರು ಮಾಡಿದ್ದಾರೆ ಈ ಡಿಸೈನು? ಯಾರು ಡಿಸೈನ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ, ಏನಂತ ಡಿಸೈನ್ ಮಾಡಿದ್ದಾರೆ ಅನ್ನೋದು ಮುಖ್ಯ. ಏನಪ್ಪ ಅಕ್ಷರ ಬರ್ದಿದ್ರೆ ಎಲ್ಲ ತೆಲಗ ಅಕ್ಷರ ತರ ಕಾಣ್ತಾ ಇದೆ. ನಿಮ್ ಕಡೆ ತಿರ್ಸ್ಕೊಳ್ರಿ, ಕನ್ನಡದಲ್ಲಿ ಓದಬಹುದು. ಪರಮ ಲವ್ಸ್ ರಮ್ಯಾ, ನಮ್ಮ ಹೊಸ ಸಿನಿಮಾಗೆ ಟೈಟ್ಲ್ ಇಡಬಹುದು. ಹೌದು, ಎಷ್ಟಾದ್ರೂ ನಿಮ್ಗೆ ಪ್ರಿಯವಾದ ಹೆಸರು ತಾನೇ. ಏನ್ರಿ ಅದು? ಅದದು ನಮ್ಮ ಸಿನಿಮಾ ಪ್ರಾಪರ್ಟಿ ಅಮ್ಮ. ಈ ತರದೊಂದು 20 ಖರ್ಚಿಪ್ಪು ನಾನು ರೆಡಿ ಮಾಡಿದ್ದೆ. ಒಳಗಡೆ ಇತ್ತು, ನೋಡ್ತೀನಿ ಇರು ಒಂದು ನಿಮಿಷ. ಇದು ನನಗೆ ತಲೆ ಮೇಲೆ ಹೊತ್ಕೊಂಡು ಇಲ್ಲೇ ಇರೋ ಒಂದು ನಿಮಿಷ ಬಂದ. ಕೊನೆಗೂ ಹಾಕೇ ಬಿಟ್ರಲ್ಲ ತಲೆ ಮೇಲೆ. ಯಾಕತ್ಯಮ್ಮ ಅಣೆಯ ಗಾಬರಿ ಇಲ್ಲೋದ? ಯಾರು ನೋಡ್ಕೊಂಡೋದ? ಮಂಜು, ಗಾಡಿ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅವ್ರು ಯಾರನ್ನ ಹುಡುಕ್ತಾರೆ ಅಂತ ಅಬ್ಸರ್ವ್ ಮಾಡಿ ಹೇಳ. ಅದ್ರಲ್ಲಿ ಅಬ್ಸರ್ವ್ ಮಾಡೋದು ಎಂತ ಆಯ್ತದ್ಕೆಮ್ಮ? ಅವ್ನು ಹುಡ್ಕೊಂಡು ಹೋಗ್ತಿರೋದೇ ರಮ್ಯಾ ಅವ್ರನ್ನ. ರಮ್ಯಾ, ನಮ್ಮಿಬ್ಬರ ಹೆಸರನ್ನ ಖರ್ಚಿಪ್ ಮೇಲೆ ಬರ್ದಿದ್ಯಲ್ಲ, ಅದು ಪಾರು ಕಣ್ಣಿಗೆ ಕಾಣಿಸುವ ಹಾಗೆ. ಈ ವಿಷಯ ಏನಾದ್ರು ಪಾರು ಗೊತ್ತಾದ್ರೆ ಆ ಘಟಕ ಸತ್ತು ಬಿಡ್ತಾಳೆ. ನಮ್ಮಿಬ್ಬರ ವಿಷಯ ಇಡೀ ಲೋಕಕ್ಕೆ ತಿಳಿಬೇಕಂತ ಆಸೆನಾ? ಮಾತಾಡದ ಗರಡಗಮ್ ತರ ಯಾಕೆ ನಿಂತ್ಕೊಂಡೆ? ಮಾತಾಡು. ನಮ್ಮಿಬ್ಬರ ಹಳೆ ಲವ್, ಕಾಲೇಜ್ ಡೇಸ್ ಅಲ್ಲಿ ನಾವಿಬ್ರು ಕೈ ಹಿಡ್ಕೊಂಡು ಓಡಾಡಿದ್ದು. ನಾನು ನಿನಗೆ ಐಸ್ ಕ್ರೀಮ್ ತಿನ್ಸಿದ್ದು, ನೀ ನನಗೆ ಜಾಮೂನ್ ತಿನ್ಸಿದ್ದು, ಲೈಬ್ರರಿ ಕಪಾಟಿನ ಕರ್ಕೊಂಡು ಹೋಗಿ ಕಿಸ್ ಮಾಡಿದ್ದು, ಕರ್ಕೊಂಡು ಹೋಗಿ ಕೈ ಮೇಲೆ ಕೈ ಇಟ್ಟು ನೀನು ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟಿದ್ದ ವಿಷಯ ಏನಾದ್ರು ಪಾರು ಗೊತ್ತಾದ್ರೆ ಅವಳು ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಮಾತಾಡು. ಗೊತ್ತಾಗ್ಲಿಲ್ಲ ರಮ್ಯಾ ಅನ್ಕಂಡೆ. ರಮ್ಯನ ಮಾತಾಡ್ಸೋ ಬರದಲ್ಲಿ ರಮ್ಯಾ ಕೂದ್ಲು ಯಾವ್ದು, ನನ್ ಕೂದ್ಲು ಯಾವ್ದು ಅಂತಾನೆ ಗೊತ್ತಾಗ್ಲಿಲ್ಲ ತಾನೇ. ಏನ್ರಿ ಹೇಳ್ತಾ ಇದ್ರಿ? ನಾನು ಸತ್ತೋಗ್ಬಿಡ್ತೀನ? ಯಾರ್ರಿ ಸಾಯೋದು? ನಿಮ್ ಆಟನೆಲ್ಲ ನೋಡ್ಕೊಂಡು ಇನ್ನ 210 ವರ್ಷ ಆರಾಮಾಗಿ ಬದುಕಿರ್ತೀನಿ. ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮ ಕಣ್ಣ ಮುಚ್ಚಾಲೆ ಆಟ? ನಾನು ಇಬ್ರು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಲವ್ ಮಾಡ್ತಾ ಇದ್ದೀವಿ. ಡಿಗ್ರಿ ಮುಗಿದ್ಮೇಲೆ ರಮ್ಯಾ ಅಮೆರಿಕಕ್ಕೆ ಹೋಗ್ಬಿಟ್ಲು. ಈಗ ಮತ್ತೆ ವಾಪಸ್ ಬಂದಿದ್ದಾಳೆ, ಮದುವೆ ಮಾಡ್ಕೊಂತ ಹಠ ಮಾಡ್ತಾ ಇದ್ದಾಳೆ. ಯಾಕೆ ಇಷ್ಟು ದಿನ ನನ್ನ ಹತ್ರ ಈ ವಿಷಯ ಹೇಳಿಲ್ಲ? ಓ,
ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಈಗ್ಲೂ ರಮ್ಯಾ ಮೇಲೆ ತುಂಬಾ ಆಸಕ್ತಿ ಇರೋ ಹಾಗಿದೆ. ನನ್ನ ಹತ್ರನೇ ಆಟ ಆಡ್ತೀರಾ? ಹೀಗೆಲ್ಲ ಕೇಳಿದ್ರೆ ನೀವು ಬಾಯ್ ಬಿಡಲ್ಲ. ಇರಿ ಮಾಡ್ತೀನಿ. ರಮ್ಯಾ, ರಮ್ಯಾ, ಏನ್ ಪಾರು? ಯಾಕೆ ನನ್ನ ಹತ್ರ ವಿಷಯ ಮುಚ್ಚಿಟ್ಟೆ? ಯಾಕೆ ನನ್ಗೇನು ಹೇಳಿಲ್ಲ? ಮದ್ವೆ ಆಗೋದಕ್ಕೆ ನನ್ ಪತಿ ಪರಮೇಶ್ವರನೇ ಬೇಕಿತ್ತ? ನನ್ ಮನೇಲೆ ಇಟ್ಕೊಂಡು ಇವ್ರನ್ನ ಲವ್ ಮಾಡ್ತಾ ಇದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಪಾರು, ಬೇರೆ ಯಾರನ್ನೋ ಮದ್ವೆ ಆಗೋದಾಗಿದ್ರೆ ನಾನು ಫಾರಿನ್ ಅಲ್ಲಿ ಆಗ್ತಿದ್ದೆ. ಅದು ಬಿಟ್ಟು ಪರಮ್ನ ಹುಡ್ಕೊಂಡು ಇಲ್ಲಿವರೆಗೆ ಯಾಕೆ ಬರ್ತಿದ್ದೆ? ನನಗ್ ಸಿಟ್ಟಿದ್ದು ನಮ್ ಮನೆಯವ್ರ ಮೇಲೆ, ಅದಕ್ಕೆ ಅವ್ರನ್ನ ಯಾಮಾರಿಸ್ದೆ. ಆದ್ರೆ ನಮ್ ತಂದೆ ಪರಮ್ ಹತ್ರ ನಾನ್ ಸತ್ತೋದೆ ಅಂತ ಹೇಳಿ ಎಡವಟ್ ಮಾಡ್ಬಿಟ್ಟೆ. ನೋಡು ರಮ್ಯಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ ಪತಿ ಪರಮೇಶ್ವರನ್ ಸಾವಸಕ್ ಬರ್ಬೇಡ. ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ ಪತಿ ಪರಮೇಶ್ವರನ್ನ ಮದ್ವೆ ಆಗಿದ್ದೀನಿ. ಪಾರು, ಒಂದ್ ಮಾತು ಹೇಳ್ತೀನಿ ಕೇಳು. ಪರಮ್ನ ಬಿಟ್ಟು ನನ್ ಕೈಲಿ ಬದುಕಕ್ಕಾಗಲ್ಲ. ಅದು ಸಾಧ್ಯ ಇಲ್ಲ ಅಂತ ನಾನು ನಿನಗೆ ಹೆಸರು ಹೇಳ್ಬೇಕು. ಅದೇ ವಿಷಯ ಪದೇ ಪದೇ ಕೆಣಕಿ ನನ್ನಿಬ್ಬರ ಸಂಸಾರ ಹಾಳು ಮಾಡ್ಬೇಡ ನೀನು. ಸುಮ್ನೆ ಇರ್ರಿ. ನಾವಿಬ್ರು ಮಾತಾಡುವಾಗ ಮಧ್ಯೆ ನೀವ್ ಯಾಕ್ರಿ ಮಾತಾಡ್ತೀರಾ? ನಾನ್ ಮಾತಾಡ್ತಾ ಇದ್ದೀನಿ ತಾನೆ. ನೋಡಿ, ನಾನು ಈ ವಿಷಯದ ಬಗ್ಗೆ ನಿರ್ಧಾರ ತಗೊಳ್ಳೋ ತನಕ ಯಾರು ಈ ವಿಷಯದ ಬಗ್ಗೆ ಮಾತಾಡ್ಬಾರ್ದು. ನಾಳೆ ಬೆಳಿಗ್ಗೆ 8 ಗಂಟೆಗೆ ತೀರ್ಮಾನ ತಗೊಳ್ತೀನಿ. ರಮ್ಯಾ, 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 ಏನು ತಗೋಯ್ತನ? ಏನಿದು? ಇದ್ರಲ್ಲಿ ಹೊಸ ಸೀರೆ ಇದೆ, ಇದನ್ನ ಉಟ್ಕೊಂಡು ಬಾ. ಯಾಕೆ ಏನು ಇಲ್ಲ ಕೇಳ್ಬೇಡ, ಹೇಳ್ದೆ ತಾನೇ ಹೋಗು. ಏನಿದು? ಹೊಸ ಬಟ್ಟೆ ನನ್ನ ಹತ್ರ ಬೇಜಾನಿದೆ. ನನ್ಗೂ ಗೊತ್ತು. ಉಟ್ಕೊಂಡ್ ಬನ್ನಿ. ಆಗಲ್ಲ, ಆಗಲ್ಲ. ನಾನ್ ನಿಜ ಮೇಡಮ್ ಅರೆ, ಈ ಮನೆಯಲ್ಲಿ ಇವತ್ತು ಯಾರ್ದಾದ್ರು ಬರ್ಡೇ ಅಲ್ಲ? ಹೋಲ್ಸೇಲ್ ಆಗಿ ಇವತ್ತು ಎಲ್ರು ಬರ್ತಡೆ. ಅಯ್ಯೋ ಅಯ್ಯೋ, ಈ ಮನೆಯಲ್ಲಿ ಎಲ್ರದು ಒಟ್ಟಿಗೆ ಹೆಂಗ್ ಮೇಡಮ್ ಅರೆ ಬರ್ಡೇ ಆಗೋದಕ್ ಸಾಧ್ಯ? ಯಾವತ್ತು ಸಂತೋಷವಾಗಿರ್ತೀವೋ ಅವತ್ತೇ ಬರ್ತಡೆ. ಏನಮ್ಮ ಇದೆಲ್ಲ ಏನು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ವಿಷಯದ ಬಗ್ಗೆ ಏನು ಕೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀರಾ, ಮರ್ತ್ಬಿಟ್ರಾ? ಪಾರು, ನೀನ್ ಇಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನನಗೂ ಗೊತ್ತಿರ್ಲಿಲ್ಲ. ನೋಡು, ನಾನು ನಿಂಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಪರಮ್ನ ಮದ್ವೆ ಆಗಿ ಇದೇ ಮನೆಯಲ್ಲಿ ಆರಾಮಾಗಿ ಇದ್ಬಿಡ್ತೀನಿ. ಲೇ 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 ಏನ್ ಮಾಡೋದಕ್ಕೆ ಹೊರಟಿದ್ಯೋ ನೀನು? ಲೇ, ಹೆಂಡತಿ ಇರುವಾಗ್ಲೇ ಮತ್ತೊಬ್ಳನ್ನು ಮದುವೆ ಆಗೋದು ತಪ್ಪು ಕಣೋ. ಇದು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಗೊತ್ತೇನೋ? ನೀನೊಬ್ಬ ಸೆಲೆಬ್ರಿಟಿ ಕಣೋ, ನಿನ್ನ ಫ್ಯಾನ್ಸ್ ಫಾಲೋವರ್ಗೆ ಬೇಜಾರಾಗುತ್ತೆ ಕಣೋ. ಅವ್ರು ನಿನ್ನ ಸಿನಿಮಾ ನೋಡೋದ್ ಬಿಡ್ತಾರೆ, ನಿನ್ನ ಇಮೇಜ್ ಬಿದ್ದೋಗುತ್ತೆ. ದಿನ ಬೆಳಗಾದ್ರೆ ಸಾಕು ಪತ್ರಿಕೆಯವರು, ಟಿವಿನವರು ನಿನ್ನ ಸುದ್ದಿನೇ ಆಹಾರವನ್ನಾಗಿ ಮಾಡ್ಕೊಂಡು TRP ಹೆಚ್ಚಿಸ್ಕೊಳ್ತಾರೋ. ಎಲ್ಲ ನಿನ್ಗೆ ಅರ್ಥ ಆಗುತ್ತೇನೋ ದಡ್ಡ? ಗುಂಡಯ್ಯನವ್ರೆ, ಅದೇನೋ ಬಲ್ಗಾಲು ಎಡಗಾಲು ಅಂತ ಅವಾಗವಾಗ ಡೈಲಾಗ್ ಹೊಡಿತಿರ್ತೀರಲ್ಲ, ಆ 2 ಕಾಲ್ನ ಮಡಚಿ ಮನೇಲೆ ಕುತ್ಕೊಂಡ್ಬಿಡಿ. ಯಾರಿ ಲಾಯರ್ ಅಂತಾರೆ? ಈಗಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಇಬ್ಬಿಬ್ರು ಪತ್ನಿರಿಲ್ಲ, ಅವರೆಲ್ಲ ಕೋರ್ಟ್ ಪೆಟ್ಲ ಹತ್ತಿರ್ತಾರ. ಅದು ಅಲ್ದೆ ಎಷ್ಟೆಷ್ಟು ದೊಡ್ಡ ಮನುಷ್ಯರು ಇಬ್ಬಿಬ್ರು ಪತ್ನಿನ ಮದ್ವೆ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಕಿರಿಕ್ ಮಾಡ್ಕೊಂಡಿರ್ತಾರ. ಅದೆಲ್ಲ ಹೋಗ್ಲಿ, ಮೊದಲನೇ ಪತ್ನಿ ಕಿರಿಕ್ ಮಾಡಿದ್ರೆ ಕೋರ್ಟಿಗೆ ಹೋಗ್ಬೇಕಾಗತ್ತೆ, ವಿಚಾರ ಆಚೆ ಬರುತ್ತೆ, ಅದು ಇದು ಅಂತ ಹೇಳ್ತಿರ್ತೀರಲ್ಲ. ಮೊದಲನೇ ಪತ್ನಿ ಕಿರಿಕ್ ಮಾಡ್ಲೇ ಇಲ್ಲ ಅಂದ್ರೆ ಏನಾಗುತ್ತೆ ನೋಡಿ ಗುಂಡಣ್ಣವ್ರೆ, ಈ ವಿಚಾರದಲ್ಲಿ ನೀವು ಅಡ್ಡ ಬರ್ಬೇಡಿ. ನನ್ನ ನಿರ್ಧಾರಕ್ಕೆ ಏನಾದ್ರೂ ಅಡ್ಡ ಬಂದ್ರೋ ನಿಮ್ಮೇಲೆ ನಾನು ಕೇಸ್ ಹಾಕ್ಬಿಡ್ತೀನಿ. ಹಾರ ಬದಲಾಯಿಸ್ಕೊಳ್ಳಿ. ಅಕ್ಷತೆ ತಗೊಳ್ಳಿ ಗುಂಡಣ್ಣವ್ರೆ. ಮೇಡಮ್ಮರೇ, ಕಾನೂನಿನ ತಜ್ಞನ ಹತ್ರನೇ ಇಲ್ಲಿಗಲ್ ಕೆಲಸ ಮಾಡಿಸ್ತಾ ಇದೀರಲ್ಲ ಮೇಡಮ್ಮರೇ. ತಾಳಿ, ತಾಳಿ 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 ಜೀವನಿ ಕಣೋ, ತಾಳಿಗಾಗಿ ಸಹಿಸಿಕೊಂಡೆಗೆಲ್ಲ ನೋವನು. ಬಡವ, ನಿನ್ನನ್ನ ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಕಣೋ, ನಾಚಿಕೆ. ಮೇಡಮ್ಮರೇ ಮುಂದೆ ನಿಂತು ನೀನು ಮದುವೆ ಮಾಡಿಸ್ಬಿಟ್ರಲ್ಲೋ, ನೀನು ಖುಷಿಯಿಂದ ತಾಳಿ ಕಟ್ಟೇ ಬಿಟ್ಟಿಯಲ್ಲೋ. ಏನ್ ಮಾಡ್ಲಿ ಗುಂಡ? ಬಟ್ಟೆ ಹಾಕಮ್ಮನಿ ಎಂದು ಬಟ್ಟೆ ಹಾಕಮ್ಮನೆ, ತಾಳಿ ಕಟ್ಟ್ರಿ ಎಂದು ಕಟ್ಟು ಬಿಟ್ಟೆ. ತನ್ನ ಸ್ವಂತ ಗಂಡನ್ನ ಬೇರೆ ಹುಡುಗಿ ಕೊಟ್ಟು ಮದುವೆ ಮಾಡ್ತಿರುವ ಏಕೈಕ ಪತ್ನಿ ಅಂದ್ರೆ ಅದು ನನ್ನ ಹೆಂಡತಿ ಕಣ. ಮುಚ್ಚೋ ಬಾಯಿ.
ಪಾಪ ಮೇಡಮ್ಮರಿಗಂತೂ ಬುದ್ಧಿ ಇಲ್ಲ ಕಣ. ನಿನ್ನ ಬುದ್ಧಿ ಎಲ್ಲೋ ಹೋಗಿತ್ತು ಮಣ್ಣು ತಿನ್ನಕ್ಕೆ. ಮದುವೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಯಾರು ನಿನ್ನ ಬಾಯಿಗೆ ಚಿತ್ರದುರ್ಗದ ಒನಕೆ ಇಟ್ಟಿದ್ರು ಅದನ್ನ ಹೇಳು. ನಾನು ಮುಂಚೆನೆ ಭಾಷೆ ಕೊಟ್ಬಿಟ್ಟಿದ್ದೆ ಕಣ. ಇವನು ಯಾರು? ರಾಮದುರ್ಗದ ರಣಧೀರ, ನಂಬಿ ಬಂದವ್ರಿಗೆ ಕರುಣಕರ, ಹೇಗೆ ಬಿದ್ದವ್ರಿಗೆ ಕೊಡ್ಸಿ ವೀರಭದ್ರ. ಅದಕ್ಕೆ ತಾಳಿ ಕಟ್ಟು ಬಿಟ್ಟ. ಹ್ಞೂ ಕಣ, ಹೆಂಗ್ ರೆಡಿ ಮಾಡಿದಾರ ಗೊತ್ತೇನೋ ಫಸ್ಟ್ ನೈಟ್ ರೂಮ್ನ. ಅಬಾಬಾಬಾಬಾಬಾಬಾಬಾ ಅದ್ರ ಸೌಂದರ್ಯ ನೋಡ್ಬೇಕು, ಆ ರೂಮಿನ ಘಮ ನೋಡ್ಬೇಕು. ನನಗನಿಸ್ತಾ ಇದೆ ಕಣೋ, ಇನ್ನೊಂದು ವರ್ಷದಲ್ಲಿ ಈ ಮನೇಲಿ ತೊಟ್ಲು ತಗೋದ್ ಗ್ಯಾರಂಟಿ ಅಂತ. ಆಕಸ್ಮಿಕವಾಗಿ ಇವತ್ತು ನನ್ನ ಫಸ್ಟ್ ನೈಟ್ ಅಂತ ಸತ್ಯ ಆದ್ರೆ ಇವತ್ತು ನನ್ನ ಲಾಸ್ಟ್ ನೈಟ್ ಕೂಡ ಸತ್ಯ ಕಣ. ಏನಾದ್ರೂ ಮಾಡ ಲೇ ಗೆಳೆಯ, ನೀನು ನನ್ನ ಗೆಳೆಯ ಕಣೋ. ನೀನು ಪೇಚಿಗೆ ಸಿಕ್ಕಾಕೊಳ್ಳೋದಕ್ಕೆ ನಾನು ಬಿಟ್ಬಿಡ್ತೀನೇನೋ. ಹಿಂಗ ಮಾಡೋ, ಯಾವ್ದೋ ಒಂದು ಸಿನಿಮಾದ್ದು ಒಂದ್ 20 ದಿನ ಬಿಸಿ ಶೆಡ್ಯೂಲ್ ಇದೆ, ಹಂಗಾಗಿ ನಾನು ಔಟ್ಡೋರ್ಗೆ ಹೋಗ್ತಾ ಇದ್ದೀನಿ ಅನ್ಬಿಟ್ಟು ಅಬ್ಸ್ಕೆಂಡ್ ಆಗ್ಬಿಡು. ಆಮೇಲೆ ನೋಡ್ಕೊಳ್ಳೋಣ ಮುಂದಿಂದು. ರೆಡಿ ಆಗಿದ್ದಾರೆ ಕರ್ದಂಟು. ಪ್ರೊಡ್ಯೂಸರ್ಸ್ಗೆ ಕಾಲ್ ಮಾಡಿ ನನ್ ಪತಿ ಪರಮೇಶ್ವರನ್ ಸೊಂಟ ಮುರಿದಿದೆ, 20 ದಿನ ಶೂಟಿಂಗ್ ಬರಲ್ಲ ಅಂತ ಹೇಳಾಯ್ತು. ಸೈಡಿಗೆ ಬನ್ನಿ. ಗುಂಡಣ್ಣನವರೇ, ಕೋರ್ಟ್ ಅಲ್ಲಿ ಫಿಟ್ಟಿಂಗ್ ಇಟ್ಟಿದ್ ಸಾಲದು ಅಂತ ನನ್ನ ಫ್ಯಾಮಿಲಿಲೂ ಫಿಟ್ಟಿಂಗ್ ಇಡೋದಕ್ ಬಂದ್ಬಿಟ್ರಾ? ನಾನ್ ಇದಕ್ಕೆಲ್ಲ ಹೆದ್ರೋಳಲ್ಲ. ಮದ್ವೆ ಮುಂದಿನ ಶಾಸ್ತ್ರನ ಮಾಡೇ ಮಾಡ್ತೀನಿ. ಬಾ ರಾಜ ಬಾ. ಈ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಅಲ್ಲ ಸಾಯ್ತಾ ಇದ್ದೆ. ಪರಂ, ಯಾಕೆ ಒಂಥರ ಇದ್ದೀರಾ? ನಾವಿಬ್ರು ಈ ರೂಮಲ್ಲಿ ಒಟ್ಟಿಗೆ ಇರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಇವನು ಪಾರುಗ ಸೇರಿದ ಗಂಡ, ನಿನಗಲ್ಲ. ನನ್ನ ಬಲವಂತದಿಂದ ಮದುವೆ ಮಾಡಿಕೊಂಡು ಚಾರಿತ್ರ ವಧೆ ಮಾಡಕ್ ಹೊರಟಿದೀಯ. ಪರಂ, ನಾನು ಅಮೆರಿಕದಿಂದ ಬಂದಿದ್ದು ಯಾಕೆ ಹೇಳು? ಗೊತ್ತು, ಇದೇ ಸುದಿದಕ್ಕೋಸ್ಕರ ಬಂದಿದ್ದೆ. ಆದ್ರೆ ನಾನು ಈ ತರದ ಕೆಲಸಕ್ಕೆ ಸಪೋರ್ಟ್ ಮಾಡಲ್ಲ. ಪರಂ, ಪಾರುನ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಮೇಲೆ ನೀನ್ ಯಾಕೆ ತಿಕ್ಲು ತರ ಆಡ್ತಿದ್ಯಾ? ನೀನು ಮಾಡುವ ಕಾರ್ಯದಿಂದ, ನೀನು ಕೊಡುವ ಶಕ್ತಿಯಿಂದ ನನ್ನ ತಲೆಗೆ ತಿಕ್ಕಿ ಹಿಡಿದಿದೆ. ಪರಂ, ಫಸ್ಟ್ ನೈಟ್ ಆಗದೆ ಇದ್ರೇನು, ಸೆಕೆಂಡ್ ನೈಟ್ ಇದೆಯಲ್ಲ. ಎಲ್ಲಿ ನಾಲ್ಗೆ ಹೊರಗಡೆ ತೆಗಿ. ನಾಲ್ಗೆ ಎಂತ ಡಾಕ್ಟ್ರೆ? ನಾಲ್ಗೆ ಇದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಡಾಕ್ಟ್ರೆ, ನಿಮ್ಗೆ ಗೊತ್ತಿಲ್ಲ, ಒಂದಲ್ಲ 2 ನಾಲ್ಗೆ ಇದೆ. ಒಂದು ದೊಡ್ಡ ನಾಲ್ಗೆ, ಇನ್ನೊಂದು ಕಿರು ನಾಲ್ಗೆ ಅಲ್ವೇನೆ? ಪೇಷಂಟ್ ಪರಮಾನ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತೀಯಾ? ಬಾಯಿ ಮುಚ್ಕೊಂಡು ತೆಪ್ಪಗಿರ್ತೀಯಾ? ಅವ್ರು ಹೇಳಿದ್ರೆ. ಡಾಕ್ಟ್ರೆ, ನನ್ಗೆ ಒಂದೇ ಒಂದು ಡೌಟು, ಎಲ್ಲ ಡಾಕ್ಟ್ರು ಪೇಷಂಟ್ ನಾಲ್ಗೆನೆ ಯಾಕೆ ಚೆಕ್ ಮಾಡ್ತಾರೆ? ಯಾಕೆ ಅಂದ್ರೆ ದೇಹಕ್ಕೆ ಬಾಯಿ ಅನ್ನೋದು ಹೆಡ್ ಪೋಸ್ಟ್ ಆಫೀಸ್ ಇದ್ದ ಹಾಗೆ. ಏನೇ ಪೋಸ್ಟ್ ಮಾಡ್ಬೇಕಾದ್ರೂ ಅದ್ರ ಮೂಲಕನೇ ಹಾಕ್ಬೇಕು. ಅಂದ್ರೆ ನೀವೀಗ ಎಲ್ಲಾ ಪಾರ್ಟ್ಸ್ ಗಳನ್ನು ಚೆಕ್ ಮಾಡ್ತೀರಿ ಅಂತ? ಯಾವಾಗಿಂದ ಇವ್ನು ಹೀಗೆ? ಯಾರಿಗ್ ಗೊತ್ತು? ಈ ಮನೇಲಿ ಯಾರು ದೊಡ್ಡವ್ರು ಇಲ್ವಾ? ಅತ್ತೆನಾ ಬಂದೆ. ಯಾಕೋ ಬಡ್ಕೊಳ್ತಾ ಇದ್ಯಾ? ಗೊತ್ತಾಯ್ತು ಬಿಡು, ಇದೆಲ್ಲ ಪ್ರೀತಿಯ ಸೈಡ್ ಎಫೆಕ್ಟ್. ಒಬ್ರು ಪ್ರೀತಿ ಮಾಡ್ತಾ ಇರುವಾಗ ಇನ್ನೊಬ್ರು ಎಂಟ್ರಿ ಕೊಟ್ರೆ ಹೀಗೆ ಆಗೋದು. ಪತಿ ಪರಮೇಶ್ವರಂಗ್ ಆಗಿರೋದು ಇದೇನೆ. ಈ ತರ ಆಗುತ್ತೆ. ವೈರಸ್ ಅಲ್ಲ, ಅದಿನ್ನೂ ಈಗ ಪ್ರಾರಂಭ ಆಗ್ತಿದೆ ಅಷ್ಟೇ. ಯಾಕೆ ಡಾಕ್ಟ್ರೆ? ಈ ವೈರಸ್ಸಿನ ಅರ್ಥ ಪರಮನಿಗೆ ಈ ಲವ್ ಇಷ್ಟ ಆಗ್ತಿಲ್ಲ ಅಂತ. ಏನು ಅರ್ಥನೇ ಆಗ್ತಿಲ್ಲಪ್ಪ. ನಿನ್ಗೆ ಅರ್ಥ ಆಗಿ ಏನು ಆಗ್ಬೇಕಾಗಿಲ್ಲ, ನೀನು ಹೋಗ್ಬೋದು. ಹೋಗು. ನೀನು ಹೋಗಮ್ಮ. ಮಂಜಾಗಿರೋ ನಾನು ಬಂದೆ. ನನಗೆ ಯಾಕೋ ಇವರು ಬೇಕು ಅಂತಾನೆ ಈ ರೀತಿ ನಾಟಕ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಇಲ್ಲಮ್ಮ, ಕಣ್ಣು ನೋಡಿದ್ರೆ ಗೊತ್ತಾಗೋದಿಲ್ವಾ? ನಾಡಿ ನೋಡು ಹೇಗ್ ಬಡ್ಕೊಳ್ತಾ ಇದೆ. ಇಡೀ ಬಾಡಿ ಸಿಸ್ಟಮೇ ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ ಅಂತ ನಂಗೆ ಅನ್ಸುತ್ತೆ. ನನ್ನ ಪತಿ ಪರಮೇಶ್ವರನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಏನ್ ಮಾಡ್ಲಿ? ಹಾಗಿದ್ರೆ ಪರಮನ್ನ ನೀನೊಬ್ಬಳು ಮಾತ್ರ ನೋಡ್ಕೊಳ್ಬೇಕು. ಪರಮನ್ ಗಮನ ಬೇರೆ ಕಡೆ ಹೋಗದೆ ಇರೋ ಹಾಗೆ ನೀನ್ ಅವನ್ನ ಬಚ್ಚಿಟ್ಕೊಂಡ್ರೆ ಅವ್ನು ಸರಿ ಹೋಗ್ತಾನೆ. ರಮ್ಯಾ, ಇನ್ನು ಸ್ವಲ್ಪ ದಿನ ನನ್ನ ಪತಿ ಪರಮೇಶ್ವರನ್ ಸಹವಾಸಕ್ಕೆ ಬರಬೇಡ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡು.
ಅದ್ ಹೇಗ್ ಸಾಧ್ಯ ಪಾರು? ಈಗಾಗ್ಲೇ ಪರಂ ಜೊತೆ ನನ್ ಮದ್ವೆ ಆಗಿದೆ, ಎಲ್ಲಾ ಶಾಸ್ತ್ರನೂ ಮುಗ್ದೋಗಿದೆ. ಈಗ ದೂರ ಇರು ಅಂದ್ರೆ ಆಗತ್ತಾ? ಡಾಕ್ಟರ್, ದಾರಿ ಮುಚ್ಚ ಹೋಗಿದೆ, ಬೇರೆ ದಾರಿ ಇದ್ರೆ ಹೇಳಿ. ಇದಕ್ಕೆ ಪರಿಹಾರ ನಿನ್ ಕೈಯಲ್ಲೇ ಇದೆಯಮ್ಮ. ಏನಾದ್ರೂ ಮಾಡಿ ಈ ರಮ್ಯಾನ ಊರ್ಗ್ ಸಾಗ್ ಹಾಕು, ಆಗ ಇವನ್ ಸರಿ ಹೋಗ್ತಾನೆ. ಇಂಪಾಸಿಬಲ್. ನಾನು ಊರ್ಗ್ ಹೋಗೋದ ನೋಡ್ಬೇಕು. ಹಾಗಾದ್ರೆ ಒಂದೆರಡು ಮಾತ್ರ ಬರ್ಕೊಡ್ತೀನಿ, ನುಂಗ್ಸು. ಇದರಿಂದ ಏನ್ ಅನುಕೂಲ ಆಗುತ್ತೆ? ಇವತ್ತು ಒಂದಿನದ ಮಟ್ಟಿಗೆ ಸುಧಾರಿಸ್ತಾನೆ. ನಾಳೆ ಮತ್ತೆ ರಮ್ಯನ್ ಪ್ರೀತಿ ಮಾಡಕ್ ಶುರು ಮಾಡಿದ್ರೆ ಯಥಾ ಪ್ರಕಾರ ಈ ಹುಚ್ಚಾಟ ಮುಂದುವರಿ. ನಮ್ಮ ಗೆಳೆಯ ಪರಮ ಇತ್ತೀಚೆಗೆ ಹೆಂಗೆಂಗೋ ಆಡ್ತಾ ಇದ್ದಾನಲ್ಲ, ಯಾಕೆ? 9ನೇ ಕ್ಲಾಸ್ ಅಲ್ಲಿರೋ ಹುಚ್ಚನ ಏನಾದ್ರು ಕಡಿಬಾರ್ ಜಾಗ ಕಳೆದು ಬಿಡ್ತೇನಪ್ಪ. ನೀವು ನೋಡ್ಬೇಕಿತ್ತು. ಎದ್ದು ಹಾರ್ತಿದ್ದ, ಅಡ್ಗೆ ಮನೆಯಲ್ಲಿರೋ ಪಾತ್ರೆ ಎತ್ತಿ ಎಸಿತಿದ್ದ. ನಿಮ್ಗೆ ಗೊತ್ತಿಲ್ಲ, ಸೋಕೆಸ್ನೆ ಒಡೆಯಕ್ ಹೋಗಿದ್ದ ಅಂತೀನಿ. ರೀ, ಹೊಸ ಮದ್ವೆ ಹೆಣ್ ಬಂದು ಮಾತಾಡ್ಸೋವಾಗ ಮಾತಾಡಿಸ್ದೇ ಇದ್ದೀರಲ್ಲ, ನೀವು ಮಾಡ್ತಿರೋದು ಸರಿನಾ? ನೀನು ನನ್ನ ಜೊತೆ ಚಕ್ಕಂತ ಆಡ್ತೀನಿ. ಪರಂ, ತಮಾಷೆನ ನಿಲ್ಸಿ. ನೀನು ನನ್ನ ಮದುವೆ ಆಗಿದೆಯಲ್ವಾ, ನೀನು ಯಾವಾಗಲೂ ನನ್ನ ಪಕ್ಕದಲ್ಲೇ ಇರಬೇಕು. ಇರ್ತೀಯಲ್ವಾ? ಇರ್ತೀನಿ. ವಾರ ಜೊತೆ ಮದುವೆ ಆಗಿರುವ ನನ್ನನ್ನ ಚಾರಿತ್ರ್ಯ ವಧೆ ಮಾಡಿ ಈ ಮನೆಗೆ ಬೆಂಕಿ ಅಂತ ಸೇರಿ ನಮ್ಮ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿ ನನ್ನ ಸಂಸಾರ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ? ಈ ಮನೆಯನ್ನು ಸುಟ್ಟು ಬೂದಿ ಮಾಡ್ಬೇಕು ಅನ್ಕೊಂಡಿದೀಯಾ? ಏನ್ರಿ ಆಯ್ತು ನಿಮ್ಗೆ? ನೀನು ಅಮೆರಿಕದಿಂದ ಬಂದವಳು, ಹೆದರ್ಕೋಬಾರ್ದು. ನಿನ್ನೊಳಗಡೆ ಪ್ರೀತಿ ಓಕೆ ಬಸದು ಶಳೆಯಾಗಿ ಎರಡು ಮಾತು ಗಟ್ಟಿಯಾಗಿ ಆಚೆ ಬರುತ್ತವೆ. ಅವನ್ನ ನಿನ್ನ ಹೊಟ್ಟೆ ಒಳಗಡೆ ಹಾಕಬೇಕಾಗ್ತದೆ. ಏನು ನಿನ್ನ ಕಣ್ಣು, ಆಹಾಹಾ, ಏನು ನಿನ್ನ ಹಣೆಪಟ್ಟಿ, ಆಹಾಹಾ, ಏನು ನಿನ್ನ ಮೂಗು, ಆಹಾ, ಏನು ನಿನ್ನ ಕೆಂಪ ತುಟಿ. ಈಗ ತಾನೇ ಗ್ಯಾರೇಜಿಂದ ವಾಟರ್ ಸರ್ವಿಸ್ ಹಾಕ್ಬಿಟ್ರೆ ಹೊಸ ಕಾರಿ ತೆಗಿದೆಯಾ? ಏನು ನಿನ್ನ ಕತ್ತು, ಕತ್ತಿನ ಮೇಲೆ ಸರ, ಅದರ ಮೇಲೆ ಕುತ್ತಿಗೆ. ಹೋಗಿ ಪರಂ, ನಂಗೆ ನಾಚಿಕೆ ಆಗುತ್ತೆ. ಕುತ್ತಿಗೆಗೆ ಕೈ ಹಾಕದ ಮೇಲೆ ಹಿಚ್ಚಕದೆ ಬಿಡಲ್ಲ, ಸಾಯಿ. ಪರಂ ಹೀಗೆಲ್ಲ ಮಾಡ್ತಾನ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ಈ ಕರ್ಚಿಫ್ನ ಪಾರು ನೋಡೋದೇ ಬೇಡ. ಈ ಕನ್ಸು ನನ್ಸಾಗ್ಲಿಲ್ಲ ಅಂದ್ರೆ ಏನಂತೆ, ಇನ್ನೊಂದು ಮಾಸ್ಟರ್ ಪ್ಲಾನ್ ನ ಮಾಡಿ ಪರಂನ ಪಡೆದೇ ಪಡಿತೀನಿ. ದಿಸ್ ಇಸ್ ರಾಂಗ್ ರಮ್ಯಾ.